ಪ್ರತಿಯೊಂದು ಸಿನಿಮಾದಲ್ಲೂ ಏನಾದ್ರೂ ಒಂದು ವಿವಾದ ಇದ್ದೇ ಇರುತ್ತೆ. ಅಂದ್ರೆ ಕೆಲವ್ರದ್ದು ಇವಾಗ ನಟಿಯರು ವಿವಾದ ಆಗಿರ್ಬೋದು, ಆಕ್ಟರ್ಗಳು ವಿವಾದ ಆಗಿರ್ಬೋದು. ನಿಮ್ಗೇನಾದ್ರೂ ಯಾವ್ದಾದ್ರು ಸಿನಿಮಾದಲ್ಲಿ ನೀವು ಮಾಡಿರೋ ಇಲ್ಲಿವರೆಗೂ ಸಿನಿಮಾಗಳಲ್ಲಿ ಏನಾದ್ರೂ ಆತರ ಸಮಸ್ಯೆ ಕಾಡಿಯಾ? ಅಥವಾ ಪೇಮೆಂಟ್ ವಿಚಾರದಲ್ಲೂ ಆಗಿರ್ಬೋದು, ಬೇರೆ ವಿಚಾರದಲ್ಲೂ ಆಗಿರ್ಬೋದು, ಕೆಲಸ ನಿಮ್ಮನ್ನ ಅಲ್ಲಿ ನೋಡ್ಕೊಳ್ಳೋ ರೀತಿನೂ ಆಗಿರ್ಬೋದು, ಆತರ ಏನಾದ್ರೂ ನಿಮಗೆ ಸಮಸ್ಯೆ ಆಗಿದೆಯಾ? ತುಂಬಾ ಕೊರತೆ ಇದೆ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ. ಯಾಕಂದ್ರೆ ವರ್ಕರ್ಸ್ಗೆ ತುಂಬಾ ಏನಂದ್ರೆ ಅವ್ರು ಮಾಡಿರೋ ವರ್ಕ್ಗೆ ಅದೇನು ಪೇಮೆಂಟ್ ಕೊಡ್ಬೇಕು ಅದು ಸಿಗ್ತಾ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ಸುಮಾರು ಆರ್ಟಿಸ್ಟ್ಗಳಿದ್ದೀವಿ ನಾವು, ಮೇಕಪ್ ಆರ್ಟಿಸ್ಟ್ಗಳು. ತುಂಬಾ ಸಿನಿಮಾಗಳು ಮಾಡಿದ್ದೀವಿ. ಈಗಲೂ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ನಾವು ಸೆಟ್ಗೆ ಹೋದ್ಮೇಲೆ ಪ್ಯಾಕಪ್ ಆಗೋವರೆಗೂ ಕೆಲಸ ಮಾಡ್ತಿದ್ವಿ ನಾವು. ಮನೇಲಿ ಯಾವ ಥರ ಕೆಲಸ ಮಾಡ್ತೀವಿ ಅದಕ್ಕಿಂತ ಡಬಲ್ಲು ನಾವು ಹೋಗಿದ ಕಡೆ ವರ್ಕ್ ಮಾಡ್ತೀವಿ. ಅಂಥದ್ರಲ್ಲಿ ನಮಗೇನು ಸಿಗಬೇಕು ಆ ಪೇಮೆಂಟ್ಗಳು ಸಿಕ್ಕರೆ ತುಂಬ ಒಳ್ಳೆಯದು. ಯಾಕಂದರೆ ಆ ಪೇಮೆಂಟ್ಗಳೇ ಸಿಗ್ತಾ ಇಲ್ಲ ಸರ್ ನಮ್ಮಲ್ಲಿ. ನೋಡಿ, ಈಗ ಉದಾಹರಣೆಗೆ ನಾನು ಒಂದು 4-5 ಸಿನಿಮಾ ಮಾಡಿದ್ದೀನಿ, ಇವಾಗಲೂ ಪೇಮೆಂಟ್ಗಳು ಬಂದಿಲ್ಲ. ಸಕ್ಸಸ್ ಆಗಿದೆ, ಸಿನಿಮಾಗಳು ಸಕ್ಸಸ್ ಆಗಿಲ್ಲ. ಕೇಳಿದ್ರೆ ದುಡ್ಡಾಗಿಲ್ಲ ಅಂತಾರೆ. 70,000 ಬರ್ಬೇಕು ಸರ್ ನನಗೂ ಇವಾಗ. ಆಗ್ತಾ ಇಲ್ಲ. ಇದಕ್ಕೆ ಯಾರಾದರೂ ಒಬ್ಬ ನಟರುಗಳು ನಿಂತ್ಕೊಂಡು ಅವ್ರವ್ರ ಪೇಮೆಂಟ್ ಏನಿದೆ, ಸಂಜೆ ಆಗಿದ ತಕ್ಷಣ, ಪ್ಯಾಕಪ್ ಆಗಿದ ತಕ್ಷಣ ಆರ್ಟಿಸ್ಟ್ಗಳು ನಿಂತ್ಕೊಂಡು ಏನೋ ನಿಮ್ದು ಒಳ್ಳೆಯ ಪೇಮೆಂಟ್ ಎಲ್ಲ ಆಯ್ತಾ, ಈ ಥರ ಒಬ್ಬ ಆರ್ಟಿಸ್ಟ್ ಯಾರಾದರೂ ಕೇಳಿದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಅದರಲ್ಲಿ ನಾನು ಮಾಡೋಂಥ ಸಿನಿಮಾನ ಕೇಳಿದಂಥ ಆರ್ಟಿಸ್ಟು ಇದ್ದಾರೆ. ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಾನು ದುನಿಯಾ ವಿಜಯರ್ ಹತ್ರ ವರ್ಕ್ ಮಾಡ್ತಾ ಇದ್ದೆ, ದುನಿಯಾ ವಿಜಯ್ ಸರ್ ಹತ್ರ ವರ್ಕ್ ಮಾಡ್ತಾ ಇದ್ದೆ. ಅವರು ಹೆಂಗೆ ಅಬ್ಸರ್ವ್ ಮಾಡ್ತಾರೆ ಅಂದರೆ ಎಲ್ಲ ಟೆಕ್ನಿಷಿಯನ್ಸ್ನ ತುಂಬ ಅಬ್ಸರ್ವ್ ಮಾಡ್ತಾರೆ. ಯಾರಾದರೂ ಒಬ್ಬ ಸಪ್ಪಗಿದಾನೆ ಅಂತಂದರೆ ಅವ್ನು ಕರೆದ್ಬಿಟ್ಟು ಕೇಳ್ತಾನೆ. ಒಂದು ಸಿನಿಮಾ ಮಾಡ್ತಾ ಇದ್ದೆ ಸರ್ ಔಟ್ಡೋರಲ್ಲಿ. ಎಲ್ಲರೂ ವರ್ಕ್ ಮಾಡ್ತಾ ಇದ್ದೆ ಸರ್. ಸ್ಟಾರ್ಟಿಂಗ್ ಶೆಡ್ಯೂಲಿಂದ ಹೋಗಿದ್ದೀವಿ. 2 ದಿವಸ ಪೇಮೆಂಟ್ ಆಯ್ತು ಸರ್. 2 ದಿವಸ ಆಯಿತು. ಆಯಿತು, 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯ್ತು ಸರ್. 3 ವಾರ ಆದರೂ ಪೇಮೆಂಟ್ ಆಗಿಲ್ಲ. ಏನಾಗುತ್ತೆ ಹೇಳಿ? ನಾವು ಕೆಲಸ ಮಾಡ್ತಾ ಇದೀವಿ, 2 ವಾರ ಹೊರಗಡೆ ಹೋಗಿ ಕೆಲಸ ಮಾಡಿದೀವಿ ಅಂತಂದ್ರೆ ಪೇಮೆಂಟ್ ಆಗ್ಬೇಕಲ್ವಾ? ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ನಮ್ಮ ಮನೇಲಿ. ಹೊರಗಡೆ ಹೋಗಿದ್ದಾರೆ ನಮ್ಮ ಯಜಮಾನ್ರು, ಕಳಿಸ್ತಾರೆ ಪೇಮೆಂಟು. ಅದಕ್ಕೋಸ್ಕರ, ಯಾಕಂದ್ರೆ ಒಬ್ಬೊಬ್ಬ ಮೇಕಪ್ ಆರ್ಟಿಸ್ಟು, ಟೆಕ್ನಿಷಿಯನ್ಸ್ದು ಅವ್ರವ್ರ ಕಷ್ಟಗಳು ಅವ್ರವ್ರಿಗೆ ಗೊತ್ತು ಸರ್. ಯಾಕಂದ್ರೆ ಇದನ್ನ ಒಬ್ಬ ವ್ಯಕ್ತಿ, ನನ್ನ ಫ್ರೆಂಡೇ ಅವನು, ತುಂಬ 1 ವಾರದಿಂದ 2-3 ವಾರ ಔಟ್ಡೋರಲ್ಲಿ ಕೆಲಸ ಮಾಡಿದ್ವಿ ಸರ್. ಪೇಮೆಂಟ್ಗಳೇ ಆಗಿರಲಿಲ್ಲ. ಸಪ್ಪಗೆ ಕೂತ್ಕೊಂಡಿದ್ದೆ, ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅವನಿಗೆ. ಆವಾಗ ಸರ್, ವಿಜಯ್ ಸರ್ ರಿಹರ್ಸಲ್ಸ್ಗೆ ಹೋಗಿದ್ರು. ಹಿಂಗೆ ನೋಡ್ಕೊಂಬಂದು ಹಿಂಗೆ ಕೂತ್ಕೊಂಡ್ರು. ಅವನೇ ನೋಡ್ಕೊಂಡು ಕೂತ್ಕೊಂಡ್ರು. ಬಾ ಸಿದ್ದು ಅಂತಂದ್ರು. ಕರೆದು ನನ್ನನ್ನು, ಹೇಳಿ ನಾನು ಯಾಕೆ ಸಪ್ಪಗಿದ್ದಾನೆ, ಅವಾಗಿಂದ ನೋಡ್ತಾ ಇದ್ದೀನಿ, ಕೂತ್ಕೊಂಡವ್ರೆ ಅಂತ ಕೇಳಿದ್ರು. ನಾನು ಹೇಳಿದೆ, ಇಲ್ಲ ಸರ್, ಹಿಂಗೆ ಪೇಮೆಂಟ್ ಆಗ್ತಾ ಇಲ್ಲ, ಅದಕ್ಕೆ ಅವ್ನ ಮನೆಗೆ ಒಂದು ಸ್ವಲ್ಪ ದುಡ್ಡು ಕಳಿಸ್ಬೇಕಂತೆ, ಪೇಮೆಂಟ್ ನೋಡಿದ್ರೆ ಆಗಿಲ್ಲ ಅಂತಂದ್ರು. ಹೌದಾ, ಪೇಮೆಂಟ್ ಆಗಿಲ್ವ? ಇನ್ನು 2 ದಿವಸ ಆಯಿತು ಅಂತ ಕೇಳಿದ್ರು. ಸರ್ 3 ವಾರ ಆಯಿತು ಅಂತ ಹೇಳಿದೆ. ಹೌದಾ, ಸರಿ ಅಂತ ಹೇಳ್ಬಿಟ್ಟು ಪ್ಯಾಕಪ್ ಆಗಿದ ತಕ್ಷಣ ಅವರು ಮ್ಯಾನೇಜರ್ನ ಕರೆದು ಪೇಮೆಂಟ್ ಮಾಡಿದ್ದೀರಾ ಹುಡುಗರಿಗೆ, ಟೆಕ್ನಿಷಿಯನ್ಸ್ಗೆ ಮಾಡಿದ್ದೀರಾ ಅಂತ ಕೇಳಿದ್ರು. ಸರ್, ಅದು ಬರ್ತಾ ಇದೆ, ಪ್ರೊಡ್ಯೂಸರ್ ಬರ್ತಾ ಇದ್ದಾರೆ, ಇನ್ನೂ ಆಗಿಲ್ಲ. ಫಸ್ಟು ಪೇಮೆಂಟ್ ಕ್ಲಿಯರ್ ಆಗಿ ನಾನು ಆವಾಗ ಶೂಟಿಂಗ್ ಬರ್ತೀನಿ ಅಂತ ಹೇಳಿದಂಥ ನಮ್ಮ ದುನಿಯಾ ವಿಜಯ್ ಸರ್ ಅವ್ರಿಗೆ ನಾನು ಇವಾಗ್ಲೂ ನೆನೆಸ್ಕೊತೀನಿ. ಆ ಥರದವರು ಯಾರಾದರೂ ಇನ್ನೂ 4-5 ಜನ ಬಂದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಸರ್. ಯಾಕಂದರೆ ನಾನು ಅವ್ರ ಹತ್ರ 10 ವರ್ಷ ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಇವಾಗ್ಲೂ ಅವ್ರಿಗೆ ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೀನಿ. ಭೀಮಾ ಆಯಿತು, ಸಲಗ ಆಯಿತು. ಭೀಮಾ ಸಲಗ ಆಲ್ರೆಡಿ ಹಿಟ್ಟು ಸಿನಿಮಾ, ಓಕೆನಾ? ಅಂಥ ವ್ಯಕ್ತಿ ವರ್ಕರ್ಸ್ ಬಗ್ಗೆ ಮಾತಾಡಿದ್ರಂದರೆ ನನಗೆ ತುಂಬ ಹೆಮ್ಮೆ ಇದೆ. ಅವರು ನನಗೊಂದಷ್ಟು ಕಷ್ಟ ಇತ್ತು ಅವಾಗ. ಅವಾಗ ನಾನು ಇನ್ನೂ ಮದುವೆ ಆಗಿರಲಿಲ್ಲ. ಮದುವೆ ಕಾರ್ಡ್ ಪ್ರಿಂಟ್ ಮಾಡಿಸಿದ್ದೆ. ಒಂದಷ್ಟು ಖರ್ಚುಗಳಿದ್ವು. ಮದುವೆ ಅಂದಮೇಲೆ ಗೊತ್ತಲ್ವ, ಖರ್ಚುಗಳು ಇದ್ದೇ ಇರ್ತವೆ. ಎಲ್ಲರ ಯಾರ್ಯಾರ ಹತ್ರನೂ ಕೇಳಿದೆ ನಾನು, ಯಾರೂ ಕೊಡಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಯಾಕಣ್ಣ ನೀನು ಅವ್ರ ಹತ್ರ ಕೇಳ್ತೀಯಾ, ಯಾರು ಕೊಡಲ್ಲಣ್ಣ ಇವಾಗ ಅಂತ ಹೇಳಿದ್ರು. ಏನೋ ಮಾಡೋದು, ಎಲ್ಲರ ಹತ್ರ ಕೇಳಿದ್ದೀನಿ, ಯಾರು ಕೊಡ್ತಾ ಇಲ್ಲ ಅಂತಂದ್ರು. ಅಣ್ಣ, ಏನಣ್ಣ ಕೈಯಲ್ಲೇ ಚಿನ್ನ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದೆಯಲ್ಲ ಅಂತಂದ್ರು. ಎಲ್ಲೋ ಇದೆ ಕೈಯಲ್ಲಿ ಚಿನ್ನ ಅಂತಂದೆ. ಬಾಣ ನೀನು ಅಂತ ಹೇಳ್ಬಿಟ್ಟು ಕಾರ್ಡ್ ತಗೊಂಬ ಅಂತಂದ್ರು. ಯಾಕೋ ಅಂದ್ರು. ಕಾರ್ಡ್ ತಗೊಂಡು ಬಾಣ, ನಾನು ಒಂದು ಹೇಳ್ತೀನಿ ಅಂತಂದ್ರು. ಆವಾಗ ಮನೆ ಹತ್ರ ಬಂದ ನಮ್ಮ ಫ್ರೆಂಡು. ಮನೆ ಹತ್ರ ಬಂತ ನಮ್ಮ ಫ್ರೆಂಡ್, ಅವನ ಹೆಸರು ಹೇಳೋಕೆ ಕೂಡ ಇಷ್ಟಪಡ್ತೀನಿ. ಅವನು ಕೂಡ ಮೇಕಪ್ ಆರ್ಟಿಸ್ಟು. ಅವನಿಗೆ ಹೆಂಗಾಗಿದೆ ಅಂದರೆ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅದೇ ಏನಂದರೆ, ಸಂಜೆ ಆದ್ರೆ ಪೇಮೆಂಟ್ ಆಗಲ್ಲ. ಇದೆಲ್ಲ ನೋಡಿ ಅವನಿಗೆ ಪಾಪ, ಅವನು ಬ್ಯಾಚುಲರು, ಪೇಮೆಂಟ್ಗಳಾಗಲ್ಲ ಕರೆಕ್ಟಾಗಿ. ಅದಕ್ಕೆ ಅವನೇನು ಮಾಡ್ದ, ಇಲ್ಲಿ
ಇಂಟ್ರೆಸ್ಟೇ ಹೊರ್ಟಾಯ್ತು ಅವನಿಗೆ, ಮೇಕಪ್ಪಲ್ಲಿ ಇಂಟ್ರೆಸ್ಟೇ ಹೊರ್ಟಾಯ್ತು. ನನ್ನ ಹತ್ರ ಕೇಳ್ಕೊಂಡ, ಇಲ್ಲಣ್ಣ ಆಟೋನಾದ್ರೂ ಓಡಿಸೋಣ ಅನ್ಕೊಂಡಿದ್ದೀನಿ, ಒಂದಷ್ಟು ಸಹಾಯ ಮಾಡು ಅಂತಂದ. ಆ ಟೈಮಲ್ಲಿ ನನ್ನ ಹತ್ರ ಒಂದು 25,000 ಇತ್ತು, ತಗೊಳ್ಳೋ ಹೋಗಂತ ಕಟ್ ಕಳ್ಸಿದ್ದೆ. ಅವನು ನಾನು ಇವಾಗ್ಲೂ ಅವ್ನು ನಾನು ಒಂದು ಫೋನ್ ಮಾಡಿದ್ರೆ ಸಾಕು ಹುಡ್ಕೊಂಬರ್ತಾನೆ. ಅವನ ಹತ್ರ ಹೇಳ್ಕೊಂಡೆ ಸಮಸ್ಯೆ, ಇಲ್ಲಣ್ಣ ನನ್ನ ಹತ್ರನೂ ಇಲ್ಲ, ನನ್ಗೆ ನೀನು ಹೆಲ್ಪ್ ಮಾಡಿದ್ಯಾ, ಇವಾಗ ನನ್ನ ಹತ್ರ ಹೆಲ್ಪ್ ಮಾಡೋಂಥ ಪರಿಸ್ಥಿತಿ ಇಲ್ಲಣ್ಣ, ಬೇಕಾದ್ರೆ ಆಟೋನೇ ಕೊಟ್ಬಿಡೋಣ ಅಂದ್ರು. ಬೇಡ ಬೇಡ ಅದನ್ನ ಮಾಡೋದು ಬೇಡ ಅಂತಂದೆ. ಸರಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅವನೇ ಆಪ್ಷನ್ಸ್ ಕೊಟ್ಟ. ಇಲ್ಲಣ್ಣ ಕಾರ್ಡ್ ಇದೆಯಲ್ವಾ, ಮದುವೆ ಕಾರ್ಡು ಇದೆ, ಎಲ್ರಿಗೂ ಕಾರ್ಡೆಲ್ಲ ಕೊಟ್ಟಿದ್ದೆ, ಒಂದು 4-5 ಕಾರ್ಡ್ಗಳಿದ್ವು. ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ. ಧ್ವನಿ ವಿಜಯವ್ರ ಮನೆ ಹತ್ರ ಹೋಗೋವರೆಗೂ ನನಗೆ ಹೇಳಿಯಲ್ಲ ಅವನು, ಗೊತ್ತೇ ಇಲ್ಲ. ಹೋದ ತಕ್ಷಣ ಧ್ವನಿ ವಿಜಯ್ ಸರ್ ಮನೆ ಕರ್ಕೊಂಬಂದಿಲ್ಲ, ಹೌದು ಬಾಣ ಅಂತ ಹೋದೆ. ಒಳಗಡೆ ಹೋದ್ವಿ, ಸಾರ್ ಇದ್ರು. ಏನೋ ಸಿದ್ಧ ಅಪರೂಪಕ್ಕೆ ಬರಲೇ ಇಲ್ವಲ್ಲ ಅಂದ್ರು. ಇಲ್ಲಣ್ಣ ಸಿನಿಮಾ ಬ್ರೇಕ್ ಆಗಿತ್ತಲ್ಲ, ಅದಕ್ಕೆ ಬೇರೆ ಬೇರೆ ಮಾಡ್ತಾ ಇದ್ದೆ ಅಂದ್ರು. ಏನೋ ಮಕ್ಕಳ ಮದುವೆ ಫಿಕ್ಸ್ ಆಯ್ತಂತ ನನ್ಗೆ ಹೇಳಿ ಅಲ್ವಾ ಅಂತಂದ್ರು. ಅದಕ್ಕೆ ನಾ ಬಂದೆ ಕಾರ್ಡ್ ಕೊಡೋಣ ಅಂತ. ನನ್ಗೆ ಗೊತ್ತಾದ್ಮೇಲೆ ಕಾರ್ಡ್ ಕೊಡಕ್ ಬಂದ ನೀನು ಅಂತ ಕೇಳಿದ್ರು. ಸರಿ ಬಾ ಕೂತ್ಕ ಅಂತಂದ್ರು. ಕೂತ್ಕೊಂಡೆ. ಅವ್ರ ವೈಫ್ ಇದ್ರು ಒಳಗಡೆ. ಸಿದ್ದು ಬಂದೇನೆ, ಕಾಫಿ ಟೀ ಮಾಡಮ್ಮ ಅಂತಂದ್ರು. ಹೋದೆ ಒಳಗೆ, ಕೂತ್ಕೊಂಡೆ, ಚೇರಾಗಿ ಕೂತ್ಕೊಂಡ್ರು. ಅವ್ರ ಪಕ್ಕದಲ್ಲೇ ಕೂತ್ಕೊಂಡಿದ್ದೆ. ಏನೋ ಬಂದ್ಬಿಟ್ಟಿದ್ಯಾ, ಕೊಡು ಕಾರ್ಡ್ ಅಂದ್ರು. ಕಾರ್ಡ್ ನೋಡಿದ್ರು, ಹೋದ್ರು. ಅಲ್ಲಿ ಅವ್ರ ಫ್ಯಾಮಿಲಿ ಫೋಟೋಸ್ ಹಾಕಿದ್ದೆ ನಾನು, ಯಾಕಂದ್ರೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ನಲ್ಲ, ಹಂಗಾಗಿ ಅವ್ರ ಫ್ಯಾಮಿಲಿದೆಲ್ಲ ಫೋಟೋಸ್ ಹಾಕಿದ್ದೆ. ನೋಡ್ಬಿಟ್ಟು ಇದೆಲ್ಲ ಯಾಕೋ ಹಾಕಸಕ್ ಹೋಗಿದೆ ಅಂತಂದ್ರು. ಇಲ್ಲಣ್ಣ ನಿಮ್ಮ ಹತ್ರ ವರ್ಕ್ ಮಾಡಿದ್ದೀನಲ್ಲಣ್ಣ, ನನ್ನ ಹತ್ರ ವರ್ಕ್ ಮಾಡಿದ್ಯಾ ನೀನ್ ಕಳ್ಳ, ನನ್ನ ಮದುವೆಗೆ ಹೇಳಿಲ್ಲ ನೀನು, ಮದುವೆ ಕಾರ್ಡು ಬಂದ್ಮೇಲೆ ನನ್ಗೆ ಹೇಳ್ತಾ ಇದ್ದೆ ನೋಡಿ, ಹೇಳೇ ಇಲ್ಲ ನೀನು ಅಂತಂದ್ರು. ಇಲ್ಲಣ್ಣ ಎಲ್ಲ ಸಕ್ಸಸ್ ಆದ್ಮೇಲೆ ಕಾರ್ಡ್ ಸಮೇತ ಬರೋಣ ಅಂತ ವೇಟ್ ಮಾಡ್ತಾ ಇದ್ದೆ ಅಂತಂದ್ರು. ಸರಿ ಓಕೆ ಅಂದ್ರು. ಎಲ್ಲ ಓಕೆನಾ ಅಂದ್ರು. ಎಲ್ಲ ಓಕೆ ಅಂದೆ. ಅವಾಗ ನಾನೇನು ಕೇಳಿಲ್ಲ ಸರ್, ನಿಜವಲ್ಲ, ಅವ್ರ ಹತ್ರ 1 ರೂಪಾಯಿನೂ ಕೇಳಿರಲಿಲ್ಲ. ಮೇಡಮ್ ಬಂದರು, ಟೀ ಕೊಟ್ಟು ನೀರು ಕೊಟ್ಟರು, ಕುಡ್ಕೊಂಡೆ. ಅವ್ರ ವೈಫ್ಗೆ ಸುಮ್ಮನೆ ಹಿಂಗೆ ಅಂದರು, ಏನಂದ್ರು ಅಷ್ಟೇ ಸರ್ ಅಂದಿದ್ದು. ಅಕೌಂಟ್ಗೆ ದುಡ್ಡು ಬಂದಿತ್ತು. ನನ್ನನ್ನು ಕೇಳಿದ್ರು, ಏನೋ ಓಕೆನಾ ಅಂದರು. ನಂದು ಅಂದರೆ ಏನು ಹೇಳ್ಬೇಕಂತ ನನಗೆ ಆಗ್ತಾ ಇಲ್ಲ, ಯೋಚನೆ ಅಂದರೆ ನರ್ವಸ್ ಆಗ್ತಾ ಇದ್ದೀನಿ. ಇವಾಗ ಮೆಸೇಜ್ ಬಂತು, ನೋಡಿದೆ, ಅದು ಎಷ್ಟೋ ಇತ್ತಂತ ನೋಡಕ್ಕೆ ಅಬ್ಸರ್ವ್ ಅಂದರೆ ನೋಡಿದೆ, ಮೆಸೇಜ್ ಇತ್ತು. ತಕ್ಷಣ ಸರ್ ಮಾತಾಡ್ಸಿದ್ರು, ಏನೋ ಓಕೆನಾ ಅಂತರು. ಎಷ್ಟು ಹಾಕಿದಾರ ಏನು ಅಂತ ನಾನು ನೋಡಲೇ ಇಲ್ಲ. ಬಂತು ಓಕೆನಾ ಅಂತಂದ್ರು. ಓಕೆ ಸರ್ ಅಂತಂದೆ. ಸಾಕ ಅಂತಂದ್ರು, ಯಾಕಂದ್ರೆ ಅವ್ರು ಎಷ್ಟು ಹಾಕಿದಾರೆ ಅಂತ ನೋಡಿರಲಿಲ್ಲ. ಓಕೆನಾ ಥ್ಯಾಂಕ್ ಯು ಅಂತಂದೆ. ಎಲ್ಲ ಆದಮೇಲೆ ಸರಿ ಮದುವೆಗೆ ಬರ್ತೀನಿ ಕಣೋ ಅಂತಂದ್ರು. ಆ ಟೈಮಲ್ಲಿ ಅವ್ರ ಅಮ್ಮನಿಗೆ ಹುಷಾರಿರಲಿಲ್ಲ, ತುಂಬ ವೀಕ್ ಆಗಿದ್ರು. ಅವ್ರ ಅಮ್ಮ ಅಷ್ಟೇ, ನನಗೆ ಇವಾಗ ಹೋದ್ರೂ ತುಂಬ ಪ್ರೀತಿ ಮಾಡ್ತಾರೆ ನನಗೆ. ಅವ್ರು ಇರಲಿಲ್ಲ, ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಹೋದ ತಕ್ಷಣ ಟೀ ಕಾಫಿ ಊಟ ಮಾಡ್ದೇನೆ ಬಿಡ್ತಾ ಇರಲಿಲ್ಲ, ಊಟ ಮಾಡಿ ಹೋಗೋರ್ಗು ಬಿಡ್ತಾ ಇರಲಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಣ್ಣ. ಸರಿ ಓಕೆಪ್ಪ ಬಾ ಅಂದ. ಹೊರಗಡೆ ಬಂದೆ, ಮೆಸೇಜ್ ನೋಡಿದೆ, ನಮ್ಮ ಫ್ರೆಂಡು ಮಾಂತೇಶ್ವರ್ ಕೊಟ್ಟೆ. ನೋಡೋ ಮೆಸೇಜ್ ಬಂದಿದೆ ಅಂತ. ಅವನು ಗಾಬ್ರಿಲಿ ಎಷ್ಟು ಹಾಕಿದ್ರಂತ ನೋಡಿಲ್ಲ, 0 ಇದೆ. ಅಣ್ಣ 10 ಲಕ್ಷ ಅಣ್ಣ ಅಂದ. ನನ್ಗೆ ಶಾಕು. ನಾನು 2,000-3,000 ನೋಡೋದಂತವ್ರು ನಾವು 10 ಲಕ್ಷ ಅಂದ ತಕ್ಷಣ ಹಿಂಗಾಗಿರುತ್ತೆ. ಕರೆಕ್ಟಾಗಿ ನೋಡೋ ಅಂತಂದೆ. ಅವಾಗ ಎಣಿಸ್ದೆ 1 ಲಕ್ಷ ಆಯ್ತು ಸರ್. ನನಗೆ ಹೆಂಗಾಯ್ತು ಅಂದ್ರೆ ನೋಡ್ಕೊಂಡು 1 ಲಕ್ಷ ಅಂತ 10 ಲಕ್ಷ ಅಂದ ತಕ್ಷಣ ಶಾಕ್ ಆಗೋಯ್ತು. 10 ಲಕ್ಷ ಅಂತ ನಾನು ತಗೊಳಲ್ಲ, ಹೋಗ್ಬಿಟ್ಟು ವಾಪಸ್ ಕೊಡೋಣ ಬಾ ಅಂತಂದ್ರೆ ಇರೋಣ ಅಂತ ನೋಡ್ದ. 1 ಲಕ್ಷ ಆಯ್ತು ಸರ್. ಅಂತ ಆರ್ಟಿಸ್ಟ್ ಹತ್ರ ನಾನು ವರ್ಕ್ ಮಾಡಿದ್ದೀನಲ್ಲ, ಯಾಕಂದ್ರೆ ನಮ್ಮ ಕಷ್ಟನ ಅವರೇ ಅಬ್ಸರ್ವ್ ಮಾಡ್ಬೇಕು ಸರ್. ನಾವು ಅವ್ರ ಹತ್ರ ವರ್ಕ್ ಮಾಡ್ತಾ ಇದೀವಿ ಅಂತಂದ್ರೆ ಅವರು ನಮ್ಮ ಕಷ್ಟಕ್ಕಾದ್ರೆ ನಾವು ಅವ್ರು ನೋಡೋ ರೀತಿನೇ ಬೇರೆ ಇರುತ್ತೆ ಸರ್. ನಮ್ಮ ಅಮ್ಮ ಅಪ್ಪ ಕೂಡ ಆ ಥರ ನೋಡಲ್ಲ ನಾವು, ಆ ರೇಂಜಿಗೆ ಅವ್ರನ್ನ ನೋಡ್ತೀವಿ ಸರ್ ನಾವು. ಅದಕ್ಕೆ ನಾನು ಧ್ವನಿ ವಿಜಯವ್ರಿಗೆ ಇದುವರೆಗೂ ನೆನ್ಪು ಮಾಡ್ಕೊತೀನಿ. ಆಮೇಲೆ ಇನ್ನೊಂದು ಹೆಲ್ಪ್ ಮಾಡಿದೆ ನನಗೆ ಅವರು. ನನಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಇತ್ತು, ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು. ಆವಾಗಲೂ ಕೂಡ ತುಂಬ ಪ್ರಾಬ್ಲಮ್ ಇದ್ದೆ. ದುಡ್ಡಿರಲಿಲ್ಲ, ರೇಷನ್ ಕಾರ್ಡ್ ಇರಲಿಲ್ಲ. ಆವಾಗಲೂ ಕೂಡ ನನಗೆ ಆಪ್ರೇಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. 3 ಲಕ್ಷ ಆಯ್ತು ಸರ್ ಆಪ್ರೇಷನ್ ಮಾಡೋಕ್ಕೆ. ಅವರೇ ನಂಗೆ ಧ್ವನಿ ವಿಜಯರ ಹೋಗಿ ನಾರಾಯಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಲ್ಲಿ ಫೋನ್ ಮಾಡಿ ಅವ್ರಿಗೆ ಗೊತ್ತಿರೋರಿಗೆ ಅವರೇ ನನಗೆ ಆಪ್ರೇಷನ್ ಮಾಡಿಸಿದ್ದು. ಇದು ನಾನು ಧ್ವನಿ ವಿಜಯರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥವ್ರ ಹತ್ರ ಕೆಲಸ ಮಾಡಿದ್ದೀನಲ್ಲ ಅಂತ ಹೇಳ್ಕೊಳಕ್ಕೆ ನಾನು ತುಂಬ ಗೌರವ ಇದೆ ಸರ್. ಮುಂದೆ ಅವ್ರು ಮಾಡೋಂಥ ಸಿನಿಮಾಗೆ ಕರೆದು ಕೆಲಸ ಕೊಟ್ಟರೆ ಹಿಂದೆ ಮುಂದೆ ನೋಡ್ದೇ ಹೋಗ್ತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.